ಹೇ ಗೈಸ್, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣಮ್ ಎಕ್ಸ್ಪ್ಲೇನ್. ನನ್ನ ಹೆಸರು ವೈಜಯಂತ್ ಕರ್ಣಮ್. ನಾನು ಇವತ್ತಿನ ಈ ಒಂದು ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ UI ಮೂವಿನ. ಈ ಮೂವಿಯ ಸ್ಟೋರಿ ನಾನು ಹೇಳೋದಕ್ಕೆ ರೆಡಿ ಇದ್ದೀನಿ, ಆದ್ರೆ ಕೇಳೋದಿಕ್ಕೆ ನನಗೇನೋ ನೀವು ರೆಡಿ ಇದೀರ ಅಂತ ಡೌಟ್. ಯಾಕಂದ್ರೆ ಈ ಮೂವಿ ಸ್ಟೋರಿ ಕೇಳಿದ್ಮೇಲೆ ನಿಮ್ಮ ಒಂದು ಒಪಿನಿಯನ್, ನಿಮ್ಮ ದೃಷ್ಟಿ, ನಿಮ್ಮ ಒಂದು ವ್ಯಕ್ತಿತ್ವನೇ ಚೇಂಜ್ ಆಗುತ್ತೆ. ಸೊ ಡಿಸ್ಕ್ಲೇಮರ್ ನ ಕೊಡ್ತಾ ಇದ್ದೀನಿ. ನೀವು ಬುದ್ಧಿವಂತರಾಗಿದ್ರೆ ಈಗಲೇ ಈ ವಿಡಿಯೋನ ಬಿಟ್ಬಿಟ್ಟು ಹೋಗಿ, ದಡ್ಡರಾಗಿದ್ರೆ ಮಾತ್ರ ಕುತ್ಕೊಂಡು ನನ್ನ ವಿಡಿಯೋ ಕೇಳಿ. ಓಕೆ, ನೀವು ಇನ್ನ ವಿಡಿಯೋ ನೋಡ್ತಾ ಇದ್ರ ಅಂತಂದ್ರೆ ನೀವು ದಡ್ರು ಅಂತ ಪ್ರೂವ್ ಆಯ್ತು. ಪರವಾಗಿಲ್ಲ, ನಾನು ದಡ್ಡನೆ. ಎನಿವೇಸ್, ಮೂವಿ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ನಾನು ಈ ಲಾಸ್ಟ್ ಲೈನ್ ಯಾಕೆ ಹೇಳಿದೆ ಅಂತಂದ್ರೆ ಮೂವಿಯ ಸ್ಟಾರ್ಟಿಂಗು ಅಲ್ಲಿಂದಾನೇ ಆಗುತ್ತೆ. ಮೂವಿ ಸ್ಟಾರ್ಟ್ ಆಗುತ್ತೆ ಒಂದು ಥಿಯೇಟರ್ ಅಲ್ಲಿ ಒಂದು ವಿಚಿತ್ರವಾದ ಲೈನ್ ಬರುತ್ತೆ. ನೀವು ಬುದ್ಧಿವಂತರಾಗಿದ್ರೆ ಥಿಯೇಟರ್ ಇಂದ ಎದ್ದೋಗಿ, ದಡ್ಡರಾಗಿದ್ರೆ ಮಾತ್ರ ಈ ಮೂವಿನ ನೋಡಿ ಅಂತ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಈ ತರ ಒಂದು ಬೋಲ್ಡ್ ಲೈನ್ ನ ಹಾಕೋದಿಕ್ಕೆ ಇರೋ ದಮ್ಮು ಉಪ್ಪಿಸರಕ್ ಬಿಟ್ರೆ ಯಾರಿಗೂ ಇಲ್ಲ. ಸೊ ಎನಿವೇಸ್, ಆ ಲೈನ್ ಬಂದಿದ ತಕ್ಷಣ ಥಿಯೇಟರ್ ಇಂದ ಸ್ವಲ್ಪ ಜನ ಎದ್ದೋಗ್ತಾರೆ, ಇನ್ನ ಸ್ವಲ್ಪ ಜನ ಮೂವಿನ ಕಂಟಿನ್ಯೂ ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದ್ ಲೈನ್ ಬರುತ್ತೆ, ಬುದ್ಧಿವಂತರು ಯಾವಾಗ್ಲೂ ದಡ್ರ ತರ ಆಕ್ಟಿಂಗ್ ಮಾಡ್ತಾರೆ, ಆದ್ರೆ ದಡ್ರು ತಮ್ಮನ್ನೇ ತಾವು ಬುದ್ಧಿವಂತರು ಅನ್ಕೊಂತಾರೆ. ಆ ಲೈನ್ ನ ನೋಡ್ಬಿಟ್ಟು ಥಿಯೇಟರ್ ಅಲ್ಲಿ ಕೂತಿರೋ ಜನಗಳು ನಗ್ತಾ ಇರ್ತಾರೆ. ಸ್ವಲ್ಪ ಜನ ತುಂಬಾನೇ ಮೂವಿನ ಎಂಜಾಯ್ ಮಾಡ್ತಾರೆ, ಇನ್ನ ಸ್ವಲ್ಪ ಜನ ಬೋರ್ ಆಗ್ತಾ ಇರ್ತಾರೆ. ಮೂವಿ ಆದ್ಮೇಲೆ ಒಂದು ಕಪಲ್ ಮೂವಿಯಿಂದ ಹೊರಗ್ ಬರ್ತಾರೆ. ಹೊರಗ್ ಬಂದ ತಕ್ಷಣ ಅವರು ಸಪರೇಟ್ ಆಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಆ ಮೂವಿ ನೋಡಿದ ತಕ್ಷಣ ಅವರು ಡಿಸಿಷನ್ ತಗೊಂಡ್ರು. ಇನ್ನೊಬ್ಬ ವ್ಯಕ್ತಿ ಮೂವಿ ನೋಡಿದ ತಕ್ಷಣ ಹೊರಗೆ ಬಂದ್ಬಿಟ್ಟು ಅವನ ಬಂಗಾರ, ಮನೆ ಪತ್ರ ಪ್ರತಿಯೊಂದನ್ನು ಅವನ ಫ್ರೆಂಡ್ಸಿಗೆ ದಾನ ಮಾಡ್ಬಿಡ್ತಾನೆ, ತಗೋ ಇಟ್ಕೋ ಅಂತ. ಬರೀ ಇಷ್ಟೇ ಅಲ್ಲ, ನಿನಗೆ ನನ್ನ ಹೆಂಡತಿ ಅಂದ್ರೆ ಇಷ್ಟ ತಾನೆ ಅಂತ ಹೇಳ್ಬಿಟ್ಟು ಅವನ ಹೆಂಡತಿನೂ ಕೂಡ ಅವನ ಫ್ರೆಂಡ್ಗೆ ದಾನ ಮಾಡ್ಬಿಡ್ತಾನೆ. ಆಮೇಲೆ ಮತ್ತೆ ಇಬ್ರು ಹುಡುಗಿರು ಬರ್ತಾರೆ ಮೂವಿ ನೋಡ್ಕೊಂಡು. ಬಂದ ತಕ್ಷಣ ಹೊರಗಡೆ ಇಬ್ರು ಕಿಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮೂವಿ ನೋಡಿದ ತಕ್ಷಣ ಅವ್ರಿಗೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿತ್ತು. ಬರ್ತಾ ಬರ್ತಾ ಈ ಮೂವಿ ಭಯಂಕರ ವೈರಲ್ ಆಗುತ್ತೆ. ಪ್ರತಿಯೊಬ್ಬರಿಗೂ ತುಂಬಾನೇ ಕ್ಯೂರಿಯಾಸಿಟಿ ಆಗುತ್ತೆ, ಏನಿದೆ ಅಂತ ಈ ಮೂವಿಯಲ್ಲಿ. ಎಲ್ರು ನೋಡ್ಬಿಟ್ಟು ಹುಚ್ಚರು ಆಗ್ತಾ ಇದಾರಲ್ಲ ಈ ಮೂವಿಗೋಸ್ಕರ, ನಾನು ಈ ಮೂವಿನ ನೋಡ್ಬೇಕು ಅಂತ ಪ್ರತಿಯೊಬ್ರು ಮೂವಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿನಿಮಾ ಫುಲ್ ಹೌಸ್ಫುಲ್ ನಡೀತಾ ಇತ್ತು. ಅಷ್ಟೇ ಅಲ್ಲ, ತುಂಬಾ ಜನ ಈ ಮೂವಿನ ಬ್ಯಾನ್ ಮಾಡ್ಬೇಕು ಅಂತ ಕೂಡ ಮಾತಾಡ್ತಾ ಇದ್ರು. ಈ ಮೂವಿಗೆ UI ಸರ್ಟಿಫಿಕೇಟ್ ಸಿಕ್ಕಿತ್ತು. ಒಬ್ಬ ಜರ್ನಲಿಸ್ಟ್ ಇರ್ತಾನೆ, ಅವನು ಈ ಮೂವಿನ 2-3 ಸಲ ನೋಡಿದಾನೆ, ಆದ್ರೂ ಕೂಡ ಇನ್ನ ರಿವ್ಯೂ ಬರ್ದಿರಲ್ಲ. ಅವನಿಗೆ ಏನ್ ಬರೀಬೇಕಂತಾನೆ ಗೊತ್ತಾಗ್ತಿರಲ್ಲ. ಅದಕ್ಕೆ ಆ ಜರ್ನಲಿಸ್ಟ್ ಉಪೇಂದ್ರನ ಹತ್ರ ಮಾತಾಡೋದಿಕ್ಕೆ ಅವ್ನ ಮನೆಗೆ ಬರ್ತಾನೆ. ಆದ್ರೆ ಅವ್ರ ಮನೆಗೆ ಉಪೇಂದ್ರ ಇರಲ್ಲ. ಕೆಲಸದವಳು ಹೇಳ್ತಾಳೆ, ಒಂದು ದಿನ ಉಪೇಂದ್ರ ಈ ಸ್ಕ್ರಿಪ್ಟ್ ನ ಬರಿತಾ ಇದ್ದ. ಬರಿತಾ ಆ ಸ್ಕ್ರಿಪ್ಟ್ ನ ಸುಟ್ಬಿಟ್ಟ. ಆಮೇಲೆ ಮನೆಯಿಂದ ಹೊರಗೆ ಹೋಗ್ಬಿಟ್ಟ. ಮೋಸ್ಟ್ಲಿ ಆ ಸ್ಕ್ರಿಪ್ಟ್ ಯೂಸ್ಲೆಸ್ ಅಂತ ತಿಳ್ಕೊಂಡು ನಾನು ಇಟ್ಕೊಂಡಿದ್ದೆ. ಅದೇ ಸ್ಕ್ರಿಪ್ಟ್ ನ ಅವಳು ಜರ್ನಲಿಸ್ಟ್ ಗೆ ಕೊಡ್ತಾಳೆ. ಇದೇ ಆ ಸ್ಕ್ರಿಪ್ಟ್ ಆ ವೈರಲ್ ಮೂವಿದು. ಜನ ನೋಡ್ಬಿಟ್ಟು ತುಂಬಾನೇ ಹುಚ್ಚರಾಗ್ತಾ ಇದ್ರಲ್ಲ, ಇದು ಅದೇ ಮೂವಿಯ ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟ್ ನ ಓದ್ಬೇಕಾದ್ರೆ ಸ್ಕ್ರಿಪ್ಟ್ ಅಲ್ಲಿ ಬರ್ದಿರುತ್ತೆ, ದೇವರು ತುಂಬಾನೇ ಬ್ಯೂಟಿಫುಲ್ ವರ್ಡ್ ನ ಕ್ರಿಯೇಟ್ ಮಾಡ್ಬಿಟ್ಟು ಮೊದಲನೇ ಹುಡುಗ ಮತ್ತೆ ಮೊದಲನೇ ಹುಡುಗಿ ಆಡಮ್ ಮತ್ತೆ ಇವನ್ನ ಕೂಡ ಕ್ರಿಯೇಟ್ ಮಾಡ್ದ. ದೇವರು ಆಡಮ್ ಮತ್ತೆ ಇವ್ಗೆ ತುಂಬಾನೇ ಫ್ರೀಡಮ್ ಕೊಟ್ಟಿದ್ದ, ಅವರು ಏನ್ ಬೇಕೋ ಅದು ಮಾಡ್ಕೋಬಹುದಿತ್ತು. ಆದ್ರೆ ಒಂದ್ ಹೇಳಿದ್ದ, ಈ ಒಂದು ಮರದಲ್ಲಿರೋ ಆಪಲ್ ನ ನೀವು ಕಿತ್ತು ತಿನ್ಬಾರ್ದು ಅಂತ. ಇದೊಂದು ಬಿಟ್ಟು ಇನ್ ಎಲ್ಲ ಒಂದು ಫ್ರೀಡಮ್ ನ ದೇವರು ಅವರಿಗೆ ಕೊಟ್ಟಿದ್ದ. ಆದ್ರೆ ಒಂದು ದಿನ ಇವ್ ಏನ್ ಮಾಡ್ತಾಳೆ, ಆ ಒಂದು ಮರದಲ್ಲಿರೋ ಆಪಲ್ ನ ಕಿತ್ಬಿಟ್ಟು ತಿನ್ಬಿಡ್ತಾಳೆ. ಅವಳು ತಿಂದ ತಕ್ಷಣ ಇಡೀ ವರ್ಡ್ ಚೇಂಜ್ ಆಗ್ಬಿಡುತ್ತೆ. ಆ ಆಪಲ್ ತಿನ್ನೋಕು ಮುಂಚೆ ಆಡಮ್ ಮತ್ತೆ ಈವಿಗೆ ಯೋಚನೆ ಮಾಡೋ ಶಕ್ತಿ ಕೂಡ ಇರ್ಲಿಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೂಡ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ಎಷ್ಟು ಜನ ಹುಟ್ಟುತ್ತಾ ಹೋದ್ರೋ ಎಲ್ಲ ಸೇರ್ಕೊಂಡ್ಬಿಟ್ಟು ವರ್ಲ್ಡ್ ನ ಡಿಸ್ಟ್ರಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಧರ್ಮನ ಕ್ರಿಯೇಟ್ ಮಾಡಿದ್ರು, ಜಾತಿನ ಕ್ರಿಯೇಟ್ ಮಾಡಿದ್ರು. ಎಷ್ಟು ಸುಂದರವಾಗಿ ಆ ದೇವರು ಒಂದು ಭೂಮಿನ ಕ್ರಿಯೇಟ್ ಮಾಡಿರ್ತಾರಲ್ಲ, ಆ ಎಲ್ಲಾ ಭೂಮಿಯಲ್ಲಿ ಒಂದು ಕಲ್ಮಶನ ಆ ಜನರು ತುಂಬ್ತಾ ಇದ್ರು. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ರವಿಶಂಕರ್ ಸರ್ನ ನೋಡ್ತೀವಿ. ಅವರು ಒಬ್ರು ಕಳ್ಳರಾಗಿದ್ರು, ಅದಾದ್ಮೇಲೆ ಪೊಲಿಟಿಷಿಯನ್, ಇವಾಗ ರಾಜ ಆಗಿರ್ತಾನೆ. ಆ ರಾಜ ತನ್ನ ಪ್ರಜೆಗಳ ಜೊತೆಗೆ ತುಂಬಾನೇ ಕೆಟ್ಟದಾಗಿ ವರ್ತನೆಯನ್ನ ಮಾಡ್ಕೋತಾ ಇರ್ತಾನೆ, ಹೊಡಿತಾ ಇರ್ತಾನೆ, ಬಡಿತಾ ಇರ್ತಾನೆ. ಈಗ ನೆಕ್ಸ್ಟ್ ಸೀನ್ ಬರುತ್ತೆ. ಇಲ್ಲಿ ನಾವು ಸತ್ಯನ ನೋಡ್ಬೋದು. ಸತ್ಯ ಬೇರೆ ಯಾರೋ ಅಲ್ಲ, ಉಪೇಂದ್ರ. ಸತ್ಯಂಗೆ ತುಂಬಾನೇ ಒಳ್ಳೆ ಮನ್ಸಿರುತ್ತೆ. ಈಗ್ಲೂ ಕೂಡ ಅವನು ಹೊಡಿಸ್ಕೊಂತ ಇರ್ತಾನೆ. ಯಾಕಂತಂದ್ರೆ ಅವ್ನ್ ಮಾಡಿದ ತಪ್ಪಿಗಲ್ಲ, ಬೇರೆಯವ್ರು ಮಾಡಿದ ತಪ್ಪನ ಅವನು ತನ್ನ ಮೇಲೆ ತಗೊಂಡಿರ್ತಾನೆ. ಇದಾದ್ಮೇಲೆ ನಾವು ನಂದಿನಿ ಅಂತ ಒಬ್ಬ ಹುಡುಗಿನ ನೋಡ್ತೀವಿ. ಸತ್ಯನ ಒಳ್ಳೆ ಮನಸ್ಸು ನೋಡ್ಬಿಟ್ಟು ಅವನ ಮೇಲೆ ಇವಳಿಗೆ ಲವ್ ಆಗಿರುತ್ತೆ ತುಂಬಾ. ಆದ್ರೆ ಲವ್ ಆಗಿರೋದ್ನ ಅವಳು ಅವನಿಗೆ ಹೇಳ್ಕೊಂಡಿರಲ್ಲ. ಅಷ್ಟೇ ಅಲ್ಲ, ಅವನ್ ಮುಂದೆನೂ ಕೂಡ ಇವಳು ಹೋಗ್ತಾ ಇರಲ್ಲ. ಅವಳು ಆಸೆ ಪಡ್ತಾ ಇದ್ಲು ಅವಳ ಒಂದು ಪ್ರೀತಿ ಅವನಿಗೆ ಅರ್ಥ ಆಗ್ಲಿ, ಅವನೇ ಅರ್ಥ ಮಾಡ್ಕೊಂಡು ಅವನೇ ಪ್ರಪೋಸ್ ಮಾಡ್ಲಿ ಅಂತ. ಅವಳಷ್ಟೇ ಅಲ್ಲ, ಆ ಇರೋಬರ ಏರಿಯಾದವರೆಲ್ಲ ಅವನಿಗೆ ತುಂಬಾನೇ ಇಷ್ಟ ಪಡ್ತಾ ಇದ್ರು. ಅವನು ತುಂಬಾನೇ ಒಂಥರ ಫೇಮಸ್ ಇದ್ದಂಗೆ, ಯಾಕಂದ್ರೆ ಸತ್ಯಂಗೆ ಅಷ್ಟು ಒಳ್ಳೆ ಮನ್ಸಿತ್ತು. ಆದ್ರೆ ಇದೇ ವಿಷಯ ರಾಜಂಗೆ ಇಷ್ಟ ಆಗ್ತಾ ಇರ್ಲಿಲ್ಲ, ಅವನಿಗೆ ಇಷ್ಟ ಇರ್ಲಿಲ್ಲ. ಅವನನ್ನ ಬಿಟ್ಟು ಜನ ಬೇರೆ ಯಾರನ್ನ ಪ್ರೀತಿಸೋದು. ಅದಕ್ಕೆ ರಾಜ ಏನ್ ಪ್ಲಾನ್ ಮಾಡ್ತಾನೆ, ಸ್ವಲ್ಪ ಜನನ ಕರೆದ್ಬಿಟ್ಟು ಸತ್ಯನಿಗೆ ಸಾಯಿಸೋದಕ್ಕೆ ಕಳಿಸ್ತಾನೆ. ಅವರು ಸತ್ಯನಿಗೆ ಸಾಯಿಸಕ್ಕೆ ಬಂದಾಗ ಸತ್ಯ ಅವ್ರ ಕಿವಿಯಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಅವರು ವಾಪಸ್ ರಾಜ ಹತ್ರ ಹೋಗ್ಬಿಟ್ಟು ಅವನಿಗೆ ಮೋಸ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೀನ್ ಒಳ್ಳೆ ರಾಜ ಅಲ್ಲ, ನಿಜವಾದ ರಾಜನೇ ಅಲ್ಲ ಅಂತ. ನಮ್ ದುಡ್ಡನ್ನ ನೀನ್ ದೆಪ್ಕೊಂಡ್ಬಿಟ್ಟು ನೀನ್ ರಾಜ ಆಗಿದ್ಯಾ ಅಂತ ಅವನಿಗೆ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ರಾಜಂಗೆ ತುಂಬಾನೇ ಶಾಕ್ ಆಗುತ್ತೆ. ಅವನ ಒಂದ್ ಜಾತಕನ ಅವನ ಜ್ಯೋತಿಷಿಗೆ ತೋರಿಸ್ತಾನೆ.
ಆ ಜ್ಯೋತಿಷ್ರು ಕೂಡ ಹೇಳ್ತಾರೆ, ರಾಜನ ಯಾವ ರಾಜ ನೀನು, ಒಬ್ಬ ಭಿಕ್ಷುಕ ನೀನು ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಆ ರಾಜಗೆ ತುಂಬಾನೇ ಕೋಪ ಬರುತ್ತೆ. ಅವನು ಆ ಸತ್ಯನ ಏನಾದ್ರು ಒಂದು ಮಾಡ್ಲೇಬೇಕು ಅಂತ ಅವನು ಡಿಸಿಷನ್ ನ ತಗೋತಾನೆ. ಇದಾದ್ಮೇಲೆ ಸ್ಟೋರಿ ಸ್ವಲ್ಪ ಪಾಸ್ಟ್ ಗೆ ಹೋಗುತ್ತೆ. ಫ್ಲಾಶ್ ಬ್ಯಾಕ್ ಅಲ್ಲಿ ನಾವು ಒಂದು ಹುಡುಗಿನ ನೋಡ್ತೀವಿ. ಸ್ವಲ್ಪ ಜನ ಗಂಡಸರು ಅವಳ ಜೊತೆಗೆ ಕೆಟ್ಟದಾಗಿ ವರ್ತನೆಯನ್ನ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಅವಳು ಪ್ರೆಗ್ನೆಂಟ್ ಆಗ್ತಾಳೆ. ಆ ಹೆಂಗಸ್ನ ಒಂದು ಶಾಸ್ತ್ರಿ ಮತ್ತೆ ಮಗ ಕರ್ಕೊಂಡು ಹೋಗ್ತಾರೆ. ಅವಳನ್ನ ಸ್ವಲ್ಪ ಸಾಕ್ಬಿಟ್ಟು ಅವಳಿಗೆ ಮಗು ಇನ್ನೇನು ಡೆಲಿವರಿ ಆಗ್ಬೇಕು. ಅವಾಗ ಶಾಸ್ತ್ರಿ ಹೇಳ್ತಾನೆ, ಆ ಮಗು ಕರೆಕ್ಟ್ ಆಗಿ ರಾತ್ರಿ 12 ಗಂಟೆಗೆ ಹುಟ್ಟಿದ್ರೆ ಅವನು ಕಲ್ಕಿ ಅವತಾರ ಆಗ್ತಾನೆ ಅಂತ. ಆದ್ರೆ ಆ ಮಗು 12 ಗಂಟೆಗೂ 5 ನಿಮಿಷ ಮುಂಚೆ ಹುಟ್ಟುತ್ತಾನೆ. ಅವಾಗ ಶಾಸ್ತ್ರಿ ಹೇಳ್ತಾನೆ, ಇವನು ಯಾವಾಗಲೂ ಸತ್ಯನ ಹೇಳ್ತಾನೆ, ಸತ್ಯದಾರನೇ ಹಿಡ್ಕೊಂಡಿರ್ತಾನೆ. ಅದಕ್ಕೆ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಅವನ ಹೆಸರನ್ನ ಸತ್ಯ ಅಂತ ಇಡ್ತಾರೆ. ಸೊ ಇಷ್ಟರಲ್ಲಿ ನಿಮಗೆ ಗೊತ್ತಾಗಿರ್ಬೇಕು, ಇವನೇ ಈ ಮೂವಿಯ ಹೀರೋ ಸತ್ಯ, ಅಂದ್ರೆ ಉಪೇಂದ್ರ ಅಂತ. ಅವನು ಚಿಕ್ಕ ವಯಸ್ಸಾಗಿದ್ದಾಗಿಂದನು ಕೂಡ ಸತ್ಯನೇ ಹೇಳ್ತಾ ಇದ್ದ, ಮತ್ತೆ ಎಲ್ರಿಗೂ ಸಹಾಯನ ಮಾಡ್ತಾ ಇದ್ದ. ಈಗ ನೆಕ್ಸ್ಟ್ ಸೀನ್ ಚೇಂಜ್ ಆಗುತ್ತೆ. ನಾವಿಲ್ಲಿ ನೋಡ್ತೀವಿ ಸತ್ಯನ್ ತರನೇ ಇರೋ ಇನ್ನೊಬ್ಬ ವ್ಯಕ್ತಿನ. ಅವನು ಸತ್ಯನ ಕಂಪ್ಲೀಟ್ ಆಪೋಸಿಟ್ ಕ್ಯಾರೆಕ್ಟರ್. ಅವನಿಗೆ ವೈಲೆನ್ಸ್ ಇಷ್ಟ ಇತ್ತು. ಅವನು ಜನರನ್ನ ಹೊಡಿತಾ ಇದ್ದ, ಸುಮ್ನೆ ಜೈಲಿಗೆ ಹಾಕ್ತಾ ಇದ್ದ. ಅವನು ಒಂದು ಫ್ಯಾಮಿಲಿನ ಹಿಡ್ಕೋತಾನೆ. ಅವ್ರಿಗೆ ಕೇಳ್ತಾನೆ, ನೀವು ಒಳ್ಳೆಯವರು ಅಥವಾ ಕೆಟ್ಟವರು ಅಂತ. ಆಬ್ವಿಯಸ್ಲಿ ಅವರು ನಾವು ಒಳ್ಳೆಯವರು, ನಾವು ಬೇಕಂತ ಯಾರಿಗೂ ಇನ್ನು ಮೋಸ ಮಾಡಿಲ್ಲ, ಯಾರಿಗೂ ನಾವು ನೋವು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಅವನು ಅಪ್ಪ ಅಮ್ಮನ ಜೈಲಿಗೆ ಹಾಕ್ತಾನೆ. ಮಕ್ಕಳಿಗೆ ಹೇಳ್ತಾನೆ, ನೀವು ಕೆಟ್ಟವರಾಗೆ ಬದುಕ್ಬೇಕು, ಯಾಕಂತಂದ್ರೆ ಒಳ್ಳೆಯವರಾದ್ರೆ ನೀವು ಈ ಲೋಕದಲ್ಲಿ ಬದುಕೋಕಾಗಲ್ಲ. ಅವನ್ ಮಾತನ್ನ ಆ ಮಕ್ಕಳು ಕೇಳ್ಬಿಟ್ಟು ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ತಾರೆ. ಅವ್ರು ಓಡೋಗೋ ಸ್ಪೀಡ್ ನೋಡ್ಬಿಟ್ಟು ಅವ್ನ್ ಅನ್ಕೊಂತಾನೆ, ಈ ಮಗು ಪಕ್ಕ ಒಂದಿನ ಗ್ಯಾಂಗ್ಸ್ಟರ್ ಆಗ್ತಾನೆ ಅಂತ. ಈಗ ಆ ಸತ್ಯನ್ ತರ ಇರೋ ಕೆಟ್ಟ ವ್ಯಕ್ತಿ ಶಾಸ್ತ್ರಿಗೆ ಮೀಟ್ ಆಗ್ತಾನೆ. ಅವನು ಶಾಸ್ತ್ರಿಗೆ ಹೇಳ್ತಾನೆ, ನಾನು ಸತ್ಯ ಅಲ್ಲ, ನಾನು ಕಲ್ಕಿ, ನಾನು ನನ್ನ ನಿಜ ಅವತಾರದಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಶಾಸ್ತ್ರಿ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ಅವನು ಮಾಡಿದ ಒಂದು ಭವಿಷ್ಯವಾಣಿ ನಿಜ ಆಗಿದೆ ಅಂತ ಅವನು ಅನ್ಕೋತಾನೆ. ಇದಾದ್ಮೇಲೆ ಶಾಸ್ತ್ರಿ ಎಲ್ರಿಗೂ ಅದನ್ನ ಹೇಳ್ತಾನೆ. ಇದಾದ ತಕ್ಷಣ ಪ್ರತಿಯೊಬ್ಬರು ಕೂಡ ಆ ಕಲ್ಕಿನ ಪೂಜೆಗೆ ಸ್ಟಾರ್ಟ್ ಮಾಡ್ತಾರೆ, ದೇವ್ರ ತರ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವನೆಂತ ಕೆಟ್ಟ ವ್ಯಕ್ತಿ ಅಂತ ಅವರು ನೋಡೋದೇ ಇಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಕಲ್ಕಿ ಸ್ವಲ್ಪ ಪ್ರಾಸ್ಟಿಟ್ಯೂಟ್ಸ್ ನ ಕರ್ಕೊಂಡು ರಾಜ ಹತ್ರ ಹೋಗ್ತಾನೆ. ಅವನು ರಾಜ ಹತ್ರ ಹೋಗಿ ಹೇಳ್ತಾನೆ, ನಾನು ನಿನ್ನ ಮಹಾರಾಜ ಆಗಿ ಮತ್ತೆ ಮಾಡ್ತೇನೆ, ಆದ್ರೆ ನೀನ್ ನನ್ನ ಎಲ್ಲ ಮಾತನ್ನ ಕೇಳಿಸ್ಕೋಬೇಕು, ನನ್ನ ಮಾತನ್ನ ಅವ್ನು ನೀನು ಪಾಲನೆ ಮಾಡ್ಬೇಕು ಅಂತ ಹೇಳಿದಾಗ ರಾಜ ಆ ಪೆದ್ ರಾಜ ಒಪ್ಕೋತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಕಲ್ಕಿಯ ಅಮ್ಮನ ನೋಡ್ಬೋದು. ಅವ್ರನ್ನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಸತ್ಯ ಕೂಡ ಕೈದಿಯಾಗಿರ್ತಾನೆ. ಆಕ್ಚುಲಿ ನಮಗಿಲ್ಲಿ ಗೊತ್ತಾಗುತ್ತೆ, ಸತ್ಯ ಮತ್ತೆ ಕಲ್ಕಿ ಇಬ್ರು ಅಣ್ಣ ತಮ್ಮಂದ್ರು. ಆದ್ರೆ ಸತ್ಯಂಗೆ ಈ ವಿಷಯದ ಬಗ್ಗೆ ಇನ್ನ ಗೊತ್ತಿರಲ್ಲ. ಕಲ್ಕಿ ಸತ್ಯಂಗೆ ಹೇಳ್ತಾನೆ, ರಾಜನ್ ಕಡೆಯವರು ನಿನ್ನ ಸಾಯಿಸ್ಬೇಕು ಅಂತ ಓಡಾಡ್ತಾ ಇದಾರೆ, ಅದಕ್ಕೆ ನಾನ್ ನಿನ್ನ ಜೈಲಿಗೆ ಹಾಕ್ಬಿಟ್ಟು ಸತ್ಯಂತರ ನಾನ್ ಆಕ್ಟ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ವಶಪಡಿಸ್ಕೊಂಡೆ. ಇದಾದ ತಕ್ಷಣ ಕಲ್ಕಿ ಸತ್ಯಂಗೆ ಅವ್ರ ಅಮ್ಮನ ಬಗ್ಗೆ ಹೇಳ್ತಾ ಹೋಗ್ತಾನೆ. ನಾವಿಲ್ಲಿ ಇನ್ನೊಂದು ನೋಟಿಸ್ ಮಾಡ್ಬೇಕಾಗಿರೋಂತ ವಿಷಯ ಏನಪ್ಪಾ ಅಂತಂದ್ರೆ, ಕಲ್ಕಿ ಸತ್ಯಂಗೆ ಅವರ ತಾಯಿ ಬಗ್ಗೆ ಹೇಳ್ತಾ ಹೋಗ್ಬೇಕಾದ್ರೆ ನಮಗಿಲ್ಲಿ ತೋರಿಸಿರೋದು ಪ್ರಕೃತಿ ತಾಯಿ, ಅಂದ್ರೆ ಭೂಮಿ ತಾಯಿನ. ಕಲ್ಕಿ ಹೇಳ್ತಾನೆ, ನಮ್ ತಾಯಿ ತುಂಬಾ ಚೆನ್ನಾಗಿ ಬಾಳ್ತಾ ಇದ್ಲು, ಆದ್ರೆ ಸ್ವಲ್ಪ ಜನ ಅವಳನ್ನ ಕೆಡಿಸ್ಬಿಟ್ರು. ಯಾವ ತರ ಅಂತಂದ್ರೆ, ಈಗ ಮರನ್ನ ಕಡಿಯೋದು, ಆಮೇಲೆ ಕಾಡನ್ನ ಕಡಿಯೋದು, ಎಲ್ಲ ಕಡೆ ಪೊಲ್ಯೂಷನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಪೂರ್ತಿ ನಮ್ಮ ಪ್ರಕೃತಿ ತಾಯಿನೇ ಹಾಳು ಮಾಡ್ಬಿಟ್ರು. ಅದಾದ ತಕ್ಷಣ ಪ್ರಕೃತಿ ತಾಯಿಗೆ ಒಬ್ಬ ಮಗ ಹುಟ್ಟದ. ಅವನ ಹೆಸರು ಶಾಸ್ತ್ರಿ ಸತ್ಯ ಅಂತ ಇಟ್ಟ. ಅವತ್ತಿನ ರಾತ್ರಿ ತುಂಬಾನೇ ಜೋರಾಗಿ ಮಳೆ ಬರ್ತಾ ಇತ್ತು. ಅದಕ್ಕೆ ಪ್ರಕೃತಿ ತಾಯಿಯ ಕೂಗು ಶಾಸ್ತ್ರಿಗೆ ಕೇಳಿಸ್ಲಿಲ್ಲ. ಆದ್ರೆ ಅವಾಗ ಆ ಪ್ರಕೃತಿ ತಾಯಿಗೆ ಇನ್ನೊಂದ್ ಮಗು ಹುಟ್ಟುತ್ತಾ ಇತ್ತು. ಆ ಮಗುನ ಒಬ್ಬ ಫಾರಿನರ್ ವ್ಯಕ್ತಿ ಅವನ ಹೆಂಡತಿ ಹೇಳಿದ್ಲು ಅಂತ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟ. ಆ ಪ್ರಕೃತಿ ತಾಯಿಯ ಇನ್ನೊಂದ್ ಮಗನ್ನ ಈ ಫಾರಿನರ್ ಕಪಲ್ ಬೆಳೆಸಿದ್ರು. ಆದ್ರೆ ಆ ವ್ಯಕ್ತಿಗೆ ಇಬ್ರು ಹೆಂಡತಿಯರಿದ್ರು, ಅವರಿಬ್ರು ಯಾವಾಗಲೂ ಜಗಳಾಡ್ತಾ ಇದ್ರು. ಅವರೆಲ್ಲ ಸೇರ್ಕೊಂಡು ಕಲ್ಕಿಗೆ ಕಳ್ತನದ ಹ್ಯಾಬಿಟ್ ನ ಮಾಡ್ಸಿದ್ರು. ಅವನ್ನೇ ಕತ್ಕೊಂಡ್ ಬರ್ತಾ ಇದ್ರು. ಅವರು ಆ ಇಬ್ರು ಹೆಂಡತಿಯರು ಶೇರ್ ಮಾಡ್ಕೋತಾ ಇದ್ರು. ಅದಾದ್ಮೇಲೆ ಆ ವ್ಯಕ್ತಿಗೆ ಆ ಇಬ್ರು ಹೆಂಡತಿಯರು ಕೂಡ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಆ ವ್ಯಕ್ತಿ ಕಲ್ಕಿಗೆ ಹೇಳ್ತಾನೆ, ನಾವ್ ಯಾವಾಗ್ಲೂ ಕೆಟ್ಟವರಾಗೆ ಬದುಕ್ಬೇಕು, ಒಳ್ಳೆಯವರಾದ್ರೆ ಏನು ಉಪಯೋಗ ಇಲ್ಲ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಕಲ್ಕಿ ಅವನ ಅಡಾಪ್ಟ್ ಮಾಡ್ಕೊಂಡಿದ್ದ ಅಪ್ಪನ್ನೇ ಸಾಯಿಸ್ಬಿಡ್ತಾನೆ. ಅವತ್ತಿಂದ ಕಲ್ಕಿ ಯಾರೇ ಒಬ್ಬ ವ್ಯಕ್ತಿ ಒಳ್ಳೆಯವರಾಗಿ ಢೋಂಗಿ ಅಥವಾ ನಾಟಕ ಮಾಡ್ತಾ ಇದ್ರೆ ಅವ್ರನ್ನ ಸಾಯಿಸೋದು ಅವನ ಗುರಿ ಮಾಡ್ಕೊಂಡ್ಬಿಟ್ಟಿದ್ದ. ಇವಾಗ ಸ್ಟೋರಿ ವಾಪಸ್ ಪ್ರೆಸೆಂಟ್ಗೆ ಬರುತ್ತೆ. ಇಷ್ಟೊತ್ತಾಗಿದ್ದೆಲ್ಲ ಸ್ಟೋರಿ ಕಲ್ಕಿ ಸತ್ಯಗೆ ಹೇಳಿರ್ತಾನೆ. ಇಷ್ಟೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಸತ್ಯ ಕಲ್ಕಿಗೆ ಹೇಳ್ತಾನೆ, ನೀನು ಅನ್ಕೊಂಡಿರೋದು ತುಂಬಾನೇ ದೊಡ್ಡ ತಪ್ಪು. ಮನುಷ್ಯ ಇದನ್ನಲ್ಲ, ಈ ಒಂದು ಲೋಕದ್ದು ಅತ್ಯಂತ ಬುದ್ಧಿವಂತ ಕ್ರಿಯೇಚರ್. ಇದನ್ನ ಕೇಳಿಸ್ಕೊಂಡು ಕಲ್ಕಿ ಹೇಳ್ತಾನೆ, ಮನುಷ್ಯರಿಗಿಂತ ಪ್ರಾಣಿಗಳು ಎಷ್ಟೊಂದು ಮೇಲು. ಅವಕ್ಕೆ ಕಳ್ತನ ಮಾಡಕ್ ಬರೋದಿಲ್ಲ, ಭ್ರಷ್ಟಾಚಾರನ ಸ್ಪ್ರೆಡ್ ಮಾಡೋದಕ್ಕೂ ಬರೋದಿಲ್ಲ, ಮತ್ತೆ ಅವು ಮರನ್ನು ಕಡಿಯೋದಿಲ್ಲ. ಇದಕ್ಕಿಂತ ಹೆಚ್ಚಾಗಿ ಅದು ಯಾವುದೇ ಕೆಟ್ಟ ಕೆಲಸ ಮಾಡೋದಿಲ್ಲ. ಇಷ್ಟೆಲ್ಲ ಹೇಳ್ಬಿಟ್ಟು ಕಲ್ಕಿ ಸತ್ಯಂಗೆ ಹೇಳ್ತಾನೆ, ಮನುಷ್ಯ ಅತ್ಯಂತ ಇಂಟೆಲಿಜೆಂಟ್ ಕ್ರಿಯೇಚರ್ ಆದ್ರೆ ಇವೆಲ್ಲ ಕೆಟ್ಟ ಕೆಲಸ ಯಾಕೆ ಮಾಡ್ತಾನೆ? ನಾನು ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ಮನುಷ್ಯರಿಗೆ ನಾನು ಕಲಿಸ್ತೀನಿ ಪಾಠನ, ನೀನು ಕೂಡ ನನಗೆ ತಡೆಯೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಸತ್ಯಗೆ. ಅಲ್ಲಿ ನಾವು ಮತ್ತೆ ಸತ್ಯ ಮತ್ತೆ ಕಲ್ಕಿ ಅಮ್ಮನ ನೋಡ್ತೀವಿ.
ಅದು ಪ್ರಕೃತಿ. ಅವರಿಬ್ಬರಿಗೂ ಕೂಡ ಪ್ರಕೃತಿಯ ಗುಣ ಬಂದಿರುತ್ತೆ. ಸತ್ಯ ಬಂದ್ಬಿಟ್ಟು ಪ್ರಕೃತಿಯ ಒಂದು ಒಳ್ಳೆಯತನ, ಒಂದು ಸುಂದರವಾದ ನೋಟ. ಆದ್ರೆ ಕಲ್ಕಿ ಪ್ರಕೃತಿಯ ಒಂದು ಕ್ರೂರ, ಒಂದು ಉಗ್ರ ರೂಪ. ಅದ್ರ ಮುಂದೆ ಯಾವ್ದ್ರದ್ದು ನಡೆಯೋದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಕಲ್ಕಿ ತನ್ನ ತಾಯಿನ ಹೊರಗಡೆ ಕರ್ಕೊಂಡ್ ಬರ್ತಾನೆ ಜನರ ಮಧ್ಯ. ಕಲ್ಕಿ ಎಲ್ಲ ಜನಕ್ಕೂ ಹೇಳ್ತಾನೆ, ನಾನು ನಿಮಗೆ ಎಲ್ಲಾನು ಮಾಡ್ತೀನಿ ಅಂತ. ಅವಾಗ ಅವನೇನ್ ಮಾಡ್ತಾನೆ ಅಂತಂದ್ರೆ ಎಲ್ಲ ಸೇರ್ಕೊಂಡು ಪ್ರಕೃತಿಗೆ ಏನ್ ಮಾಡಿರ್ತಾರಲ್ಲ ಅದೇ ತರ ಮಾಡ್ತಾನೆ. ಅವನು ಜನಗಳ ಮಧ್ಯೆ ಜಗಳ ಹಚ್ತಾನೆ, ಒಬ್ರನ್ನ ಒಬ್ರು ಕಿತ್ತಾಡೋ ತರ ಮಾಡ್ತಾನೆ. ಆಮೇಲೆ ಎಲ್ಲಾ ಕಡೆ ಕಸನ ಹರಡ್ತಾನೆ. ಇದೆಲ್ಲ ಸತ್ಯ ನೋಡ್ತಾ ಇರ್ತಾನೆ. ಅವನ್ ಅನ್ಕೊಂತಾನೆ ಇದೆಲ್ಲ ನಾನು ತಡಿಬೇಕು. ಆದ್ರೆ ಅವನು ಅಲ್ಲಿಂದ ಹೇಗೆ ಹೊರಕ್ ಬರಕ್ ಸಾಧ್ಯ? ಅವನು ಶಾಂತವಾದ ಮನ್ಸಲ್ಲಿ ಯೋಚನೆನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಬಂದಿಯಾಗಿದ್ದ ಜಾಗದಲ್ಲಿ ಬಹಳಷ್ಟು ಕೀ ಬಿದ್ದಿತ್ತು. ಅವನು ಕೀನ ತಗೊಂಡು ಅಲ್ಲಿಂದ ಹೊರಗೆ ಬರ್ತಾನೆ. ನಾವಿಲ್ಲಿ ನೋಟಿಸ್ ಮಾಡ್ಬೇಕಾಗಿರುವಂತ ವಿಷಯ ಏನಪ್ಪಾ ಅಂತಂದ್ರೆ, ಅವನು ಎಲ್ಲಿ ಬಂದಿ ಆಗಿರ್ತಾನಲ್ಲ ಆ ಜಾಗದ ಶೇಪು ಬ್ರೇನ್ ತರ ಇತ್ತು. ಇಲ್ಲಿ ಡೈರೆಕ್ಟರ್ ಉಪೇಂದ್ರ ಅವರು ಏನನ್ನ ರೆಫರೆನ್ಸ್ ಕೊಡ್ತಾ ಇದಾರೆ, ಏನ ಇಂಡಿಕೇಟ್ ಮಾಡ್ತಾ ಇದಾರೆ ಅಂತಂದ್ರೆ, ಸತ್ಯ ತನ್ನ ಮೈಂಡ್ ಅಲ್ಲೇ ಬಂದಿ ಆಗಿದ್ದ. ಅಂದ್ರೆ ನಾವು ಯಾವುದೇ ಕಷ್ಟನ ಫೇಸ್ ಮಾಡ್ಬೇಕು ಮುಂಚೆ ನಾವು ತಮ್ಮ ಮೈಂಡ್ ಅನ್ನ ಶಾಂತವಾಗಿ ಇಟ್ಕೋಬೇಕು. ಶಾಂತ ರೀತಿಯಲ್ಲಿ ಯೋಚನೆ ಮಾಡಿದಾಗ ಎಲ್ಲದಕ್ಕೂ ಒಂದು ಆನ್ಸರ್ ಸಿಗುತ್ತೆ ಅಂತ ಇಂಡಿಕೇಟ್ ಮಾಡಿರೋದು. ನೆಕ್ಸ್ಟ್ ಸೀನ್ ಅಲ್ಲಿ ಕಲ್ಕಿ ತನ್ನ ತಾಯಿಗೆ ಹೇಳ್ತಾನೆ, ಅವರು ನಿನ್ ಜೊತೆ ಯಾವ ತರ ಬಿಹೇವ್ ಮಾಡಿದ್ರಲ್ಲ, ನಾನು ಅವ್ರ ಜೊತೆ ಅದೇ ತರ ಬಿಹೇವ್ ಮಾಡ್ತಾ ಇದ್ದೀನಿ. ಈ ತರ ಮಾಡಿದ್ರೇನೆ ಅವರಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಇಷ್ಟರಲ್ಲಿ ಕಲ್ಕಿ ಗೊತ್ತಾಗುತ್ತೆ ಸತ್ಯ ಜೈಲಿಂದ ಹೊರಗೆ ಬಂದಿದ್ದಾನೆ ಅಂತ. ಕಲ್ಕಿ ಹೇಳ್ತಾನೆ ಸತ್ಯ ಹೊರಗಿನ ತಪ್ಪಿಸ್ಕೊಂಡ್ ಬಂದಿದ್ದಾನೆ, ಆದ್ರೆ ಅವನಿಗೆ ಹೊರಗಿನ ಪ್ರಪಂಚದಲ್ಲಿ ಬದುಕೋಕ್ ಸಾಧ್ಯ ಆಗಲ್ಲ. ಯಾಕಂತಂದ್ರೆ ಅವ್ನು ಅನ್ಕೊಂಡಿರೋ ತರ ಪ್ರಪಂಚ ಇಲ್ಲಿ ಇಲ್ಲ. ಹೊರಗೆ ಜನಗಳು ಜಾತಿ ಮತ ಅಂತ ಹೊಡೆದಾಡ್ತಾ ಇರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ನಮಗೆ ಯಾವ ರಾಜನ ಅವಶ್ಯಕತೆ ಇಲ್ಲ ಅಂತ. ಬೇರೆ ಜನಗಳೆಲ್ಲ ಸೇರ್ಕೊಂಡ್ಬಿಟ್ಟು ಅವನಿಗೆ ಅಲ್ಲಿಂದ ಹೊಡೆದು ಕಳಿಸ್ಬಿಡ್ತಾರೆ. ಇದೆಲ್ಲ ಆದ ತಕ್ಷಣ ಕಲ್ಕಿ ಜನಗಳು ಕಣ್ಣಿಗೆ ದೇವ್ರ ತರ ಆಗ್ಬಿಟ್ಟಿದ್ದ. ಅವನು ಅವ್ರನ್ನ ಆಳ್ತಾ ಇದ್ದ. ಇಲ್ಲಿ ನಿಮಗೆ ಅರ್ಥ ಆಗಿದೆಯೋ ಇಲ್ಲ ಗೊತ್ತಿಲ್ಲ, ಇಲ್ಲಿ ಮತ್ತೊಂದು ಇಂಡಿಕೇಶನ್ ಮತ್ತೆ ರೆಫರೆನ್ಸ್ ಆಗಿದೆ. ಡೈರೆಕ್ಟರ್ ಉಪೇಂದ್ರ ಅವ್ರು ಏನ್ ಇಂಡಿಕೇಟ್ ಮಾಡಿದ್ದಾರೆ ಅಂತಂದ್ರೆ, ಕಲ್ಕಿ ಬೇರೆ ಯಾರು ಅಲ್ಲ, ನಮ್ ಗೌರ್ಮೆಂಟ್ ನಮ್ ದುಡ್ಡನ್ನೇ ತಗೊಂಡ್ಬಿಟ್ಟು ನಮ್ಮನ್ನೇ ರೂಲ್ ಮಾಡ್ತಾ ಇದಾರೆ. ತೋರ್ಸೋದ್ ಮಾತ್ರ ಇಡೀ ದೇಶಕ್ಕೋಸ್ಕರ ಏನೇನೋ ಮಾಡ್ತಾ ಇದೀವಿ ಅಂತ, ಆದ್ರೆ ರಿಯಾಲಿಟಿಯಲ್ಲಿ ಏನು ಆಗ್ತಾ ಇರಲ್ಲ. ಇದು ಆದ ತಕ್ಷಣ ನೆಕ್ಸ್ಟ್ ಸೀನ್ ಅಲ್ಲಿ ಸತ್ಯ ಅರಮನೆ ಕಡೆಗೆ ಬರ್ತಾನೆ. ಜನಗಳು ಸತ್ಯನ ನೋಡ್ಬಿಟ್ಟು ತಿಳ್ಕೊತಾರೆ, ಅರ್ಥ ಮಾಡ್ಕೋತಾರೆ ಸತ್ಯ ಮತ್ತೆ ಕಲ್ಕಿ ಬೇರೆ ಬೇರೆ ಅಂತ. ಅದಾದ ತಕ್ಷಣ ಎಲ್ರು ಸತ್ಯನ್ ಸಪೋರ್ಟಿಗೆ ಹೋಗ್ತಾರೆ. ಸತ್ಯನ್ ಸಪೋರ್ಟ್ ಅಲ್ಲಿ ಇರೋ ಜನಗಳು ಯಾವುದೇ ಜಾತಿ ಮತ ಅಂತ ನೋಡ್ತಾ ಇರಲ್ಲ. ಎಲ್ರು ಪರಸ್ಪರ ತುಂಬಾ ಚೆನ್ನಾಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಕಲ್ಕಿ ಹೇಳ್ತಾನೆ, ಅವರು ಇವಾಗೇನೋ ಸುಮ್ನೆ ಶಾಂತವಾಗಿದ್ದಾರೆ, ಆದ್ರೆ ನಾನ್ ಅವ್ರನ್ನ ಜಗಳ ಆಡೋ ತರ ಮಾಡ್ತೀನಿ. ಇದಾದ ತಕ್ಷಣ ಕಲ್ಕಿ ಆ ಜನಗಳಿಗೆ ಅವರ ಜಾತಿ ಯಾವ್ದು ಅಂತ ಕೇಳ್ತಾನೆ. ಅದಕ್ಕೆ ಜನ ರಿಪ್ಲೈ ಮಾಡ್ತಾರೆ, ಜಾತಿನ ಹಂಗಂದ್ರೆ ಏನು? ಇದಕ್ಕೆ ಕಲ್ಕಿ ಹೇಳ್ತಾನೆ, ಈ ನಾಯಿ ಆ ಜಾಗದ್ದು, ಆ ನಾಯಿ ಈ ಜಾಗದ್ದು, ಎಲ್ಲದಕ್ಕೂ ಅದರೇ ಆದಂತ ಒಂದು ಪರಿಚಯ ಇದೆ. ನಿಮ್ಮ ಪರಿಚಯ ಏನು? ನೀವು ಯಾವ ಜಾಗದವರು? ಅದಕ್ಕೆ ಜನ ಹೇಳ್ತಾರೆ ನಮಗ್ ಗೊತ್ತಿಲ್ಲ. ಕಲ್ಕಿ ಇನ್ನೊಂದು ಕ್ವಶನ್ ಕೇಳ್ತಾನೆ, ದೇವ್ರ ಎಲ್ಲಿದ್ದಾನೆ? ನಮ್ ಕಣ್ಣಿಗೆ ಯಾಕೆ ಕಾಣಲ್ಲ? ಆ ಜನಕ್ಕೆ ಅದು ಕೂಡ ಗೊತ್ತಿರಲ್ಲ. ಆ ಜನ ಹೇಳ್ತಾರೆ ನಾವು ದೇವ್ರನ್ನ ನಂಬಲ್ಲ ಅಂತ. ಅದಾದ ತಕ್ಷಣ ಕಲ್ಕಿ ದೇವ್ರ ಫೋಟೋನ ಅವ್ರಿಗೆ ಕೊಟ್ಬಿಟ್ಟು ಇದ್ರ ಮೇಲೆ ಕಾಲಿಡು ಅಂತ ಹೇಳ್ತಾನೆ. ಆದ್ರೆ ಜನಗಳು ಆತರ ಮಾಡೋದಕ್ಕೆ ಮುಂಚೆ ಹಿಂಜರಿತಾರೆ. ಇದಾದ ತಕ್ಷಣ ಸತ್ಯ ಮುಂದೆ ಬರ್ತಾನೆ. ಅವ್ನ್ ಹೇಳ್ತಾನೆ, ನಾನು ದೇವ್ರ ಫೋಟೋ ಮೇಲೆ ಕಾಲಿಡ್ತೀನಿ. ಯಾಕಂತಂದ್ರೆ ಈ ಪ್ರಪಂಚ ಸೃಷ್ಟಿ ಅಥವಾ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ದೇವ್ರು ಇವ್ರಲ್ಲ, ಇದು ಕೇವಲ ಒಂದು ಕಾಗದ. ಇದನ್ನ ಕ್ರಿಯೇಟ್ ಮಾಡಿರೋದು ಒಬ್ಬ ಮನುಷ್ಯನೇ. ಇದಾದ್ಮೇಲೆ ಆ ಜನಗಳೇ ಆ ಸತ್ಯನ ಮೇಲೆ ಕಲ್ಲ ತುರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನು ಸಾಯೋದಿಲ್ಲ, ಅಲ್ಲಿ ತನಕ ಹೊಡಿತಾನೆ ಇರ್ತಾರೆ. ನಂದಿನಿ ಅಡ್ಡ ಬರ್ತಾಳೆ, ಆದ್ರೆ ಜನಗಳು ಅವಳಿಗೂ ಸಾಯಿಸ್ಬಿಡ್ತಾರೆ. ಇವಾಗ ಸತ್ಯ ಮತ್ತೆ ನಂದಿನಿ ಇಬ್ರು ಸತ್ತಾಗಿದೆ. ಇವಾಗ ಕಲ್ಕಿ ವಾಪಸ್ ಮುಂಚಿನ ತರ ನಾರ್ಮಲ್ ಆಗಿ ಜನಗಳನ್ನ ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮುಂಚೆ ಇದ್ದಿದ್ದ ರಾಜ ಇವಾಗ ಬಿಕಾರಿ ಆಗಿರ್ತಾನೆ. ಜನರು ಹಗಲು ರಾತ್ರಿ ಹೊಡೆದಾಡ್ತಾ ಇರ್ತಾರೆ ಒಂದು ಹೊತ್ತಿನ ಊಟಕ್ಕೋಸ್ಕರ. ಅಕ್ಕಪಕ್ಕ ಮರ ಗಿಡಗಳಿಲ್ಲ. ಇಷ್ಟೆಲ್ಲ ಟಫ್ ಸಿಚುವೇಶನ್ ಇದ್ರು ಕೂಡ ಅವರು ಜಾತಿ ಮತ ಅಂತ ಇನ್ನೂ ಕೂಡ ಹೊಡೆದಾಡ್ತಾನೆ ಇರ್ತಾರೆ. ಇಷ್ಟೆಲ್ಲ ಆಗ್ಬೇಕಾದ್ರೆ ಕಲ್ಕಿ ಆ ಎಲ್ಲ ಜನರಿಗೂ ಮನರಂಜನೆಗೋಸ್ಕರ ಮೊಬೈಲ್ ಕೊಡ್ತಾ ಇರ್ತಾನೆ. ಅಂದ್ರೆ ಟೈಮ್ ಪಾಸ್ ಆಗ್ತಾ ಇರ್ಲಿ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ 4 ಜನ ಹುಡುಗರು ಕುಂತಿರ್ತಾರೆ. ಅವ್ರ ಹತ್ರ ಊಟಕ್ಕೆ ದುಡ್ಡಿರಲ್ಲ, ಏನಿರಲ್ಲ. ನೆಕ್ಸ್ಟ್ ಯಾವಾಗ ಊಟ ಸಿಗುತ್ತೆ ಅಂತಾನೆ ಗೊತ್ತಿರಲ್ಲ. ಆದ್ರೂ ಮಂಗಳ ಗ್ರಹಕ್ಕೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮತ್ತೆ ಆರಾಮ್ಸೆ ಯಾರು ಮ್ಯಾಚ್ ಗೆಲ್ತಾರೆ ಅಂತ ಕೂಡ ಮಾತಾಡ್ತಾ ಇರ್ತಾರೆ. ಅದ್ರಲ್ಲೊಬ್ಬ ಹುಡುಗ ಹೇಳ್ತಾನೆ, ಸರ್ಕಾರ ನಮ್ಗೆ ಹೆಲ್ಪ್ ಮಾಡೋದ್ರ ಬದಲು ನಮ್ಮನ್ನ ಲೂಟಿ ಮಾಡ್ತಾ ಇದಾರೆ ಅಂತ. ಅದಕ್ಕೆ ಅವನ ಮಾತನ್ನ ಒಪ್ಕೊಳ್ಳೋದ್ರ ಬದಲು ಅವ್ರನ್ನ ಸಾಯಿಸ್ಬಿಡ್ತಾರೆ. ಯಾಕಂದ್ರೆ ಜನಗಳು ಆಲ್ರೆಡಿ ಬಹಳ ಬ್ರೇನ್ ವಾಶ್ಡ್ ಆಗ್ಬಿಟ್ಟಿದ್ರು. ಅದಾದ್ಮೇಲೆ ಕಲ್ಕಿ ಅವ್ರ ಅಮ್ಮನ್ನ ಅಲ್ಲಿ ಕರ್ಕೊಂಡ್ ಬರ್ತಾನೆ. ಕಲ್ಕಿ ಅವ್ರ ತಾಯಿಗೆ ಹೇಳ್ತಾನೆ, ಅವ್ರ ಜೊತೆ ಹೇಗೆ ವರ್ತನೆ ಮಾಡಿದ್ರಲ್ಲ ಅದಕ್ಕಿಂತ ಕೆಟ್ಟದಾಗಿ ನಾನು ಅವ್ರ ಜೊತೆ ಮಾಡಿದೀನಿ ಅಂತ. ಇದನ್ನ ಕೇಳಿಸ್ಕೊಂಡು ಜನ ಫುಲ್ ಕೋಪ ಆಗ್ಬಿಡ್ತಾರೆ. ಅವರು ಕಲ್ಕಿ ಮೇಲೆನೆ ಸಿಟ್ಕೊಳ್ತಾರೆ. ಕಲ್ಕಿ ನೀನ್ ಸರ್ವನಾಶ ಆಗೋಗ್ತೀಯ ಅಂತ ಜನಗಳೆಲ್ಲ ಹೇಳ್ತಾರೆ. ಅವಾಗ ಕಲ್ಕಿ ಗನ್ ತಗೊಂಡ್ಬಿಟ್ಟು ಅವ್ರಿಗೆಲ್ಲರಿಗೂ ಗುಂಡು ಹೊಡೆದು ಸಾಯಿಸ್ಬಿಡ್ತಾನೆ. ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಪ್ರಕೃತಿನ ಎದುರು ಹಾಕೊಂಡ್ರೆ ಯಾರು ಉಳಿಯೋದಿಲ್ಲ ಅಂತ. ಅದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು, ಅದು ನಮ್ಮನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳುತ್ತೆ. ಇದ್ರ ಮೀನಿಂಗ್ ಇದಾಗಿತ್ತು. ಈಗ ಸೀನ್ ಶಿಫ್ಟ್ ಆಗುತ್ತೆ.
ನಾವು ಅದೇ ಫಸ್ಟಿಗೆ ಜರ್ನಲಿಸ್ಟ್ ನ ನೋಡಿದ್ವಲ್ಲ ಅವ್ರನ್ನ ನೋಡ್ತೀವಿ. ಅವನು ಅದೇ ಸ್ಕ್ರಿಪ್ಟ್ ನ ಓದ್ತಾ ಇರ್ತಾನೆ. ಆವಾಗ ನಮಗೆ ಗೊತ್ತಾಗುತ್ತೆ ಉಪೇಂದ್ರ ಯಾವಾಗ ಈ ಸ್ಕ್ರಿಪ್ಟ್ ನ ಬರಿತಾ ಇರ್ತಾನಲ್ಲ ಅವಾಗ ಅವನಿಗೆ ಅನ್ಸಿತ್ತಂತೆ ಈ ಮೂವಿ ಓಡೋದಿಲ್ಲ ಅಂತ. ಯಾಕಂದ್ರೆ ಜನ ಪ್ರಿಫರ್ ಮಾಡೋದು ಮಿರ್ಚ್ ಮಸಾಲ, ಆಕ್ಷನ್, ಹೊಡೆದಾಟ, ಬಡದಾಟ, ಅಶ್ಲೀಲತೆ ಅಂತ ಟಾಪಿಕ್ಸ್ ಮೇಲೆ ಮೂವಿನ ನೋಡೋದಕ್ಕೆ ಚೂಸ್ ಮಾಡ್ತಾರೆ ಹೊರತು ಈ ಸಮಾಜ, ಈ ದೇಶದ ಅಸ್ತಿತ್ವದ ಮೇಲೆ ನೋಡೋದಕ್ಕೆ ಚೂಸ್ ಮಾಡೋದಿಲ್ಲ. ಈ ಒಂದು ಮೆಸೇಜ್ ನ ಜೊತೆಗೆ ಈ ಮೂವಿ ಇಲ್ಲೇ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಗೈಸ್, ಇದು UI ಮೂವಿಯ ಪೂರ್ತಿ ಸ್ಟೋರಿ. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನನಗಂತೂ ಮೂವಿ ತುಂಬಾನೇ ಇಷ್ಟ ಆಯ್ತು. ಯಾಕಂತಂದ್ರೆ ಇದು ತುಂಬಾನೇ ಡಿಫ್ರೆಂಟ್ ಆಗಿತ್ತು. ನಾವು ಯೂಶಲಿ ನೋಡ್ತೀವಲ್ಲ ಮೂವೀಸ್ ಅದಕ್ಕಿಂತ ಬಹಳ ಅಂದ್ರೆ ಬಹಳ ಚೆನ್ನಾಗಿ. ಇಂಥ ಒಂದು ಮೆಸೇಜ್, ಇಂಥ ಒಂದು ಟಾಪಿಕ್ಸ್ ಮೇಲೆ ಮೂವಿ ಬರೋದೇ ಇಲ್ಲ. ಅಂತದ್ರಲ್ಲಿ ಅದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಮೂವಿ ಬಂದಿದೆ ಅಂತಂದ್ರೆ ತುಂಬಾನೇ ಹೆಮ್ಮೆಯ ವಿಷಯ. ಸೊ ಎನಿವೇಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಗೆ ಸಿಗ್ತೀನಿ ಬೇರೆ ವಿಡಿಯೋ, ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.